ಸೊ ಹಾಗಾಗಿ ಇದು ಆ್ಯನಿವರ್ಸರಿ ವ್ಲಾಗ್. ಇವತ್ತಿನ ಡೇ ಹೇಗಿರುತ್ತೆ ಆ್ಯಂಡ್ ಇವತ್ತಿನ ಡೇನ ಮೆಮೊರಿಯಾಗಿ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ ಆ್ಯಂಡ್ ಆಲ್ಸೋ ನಾನು ಎಕ್ಸೈಟೆಡ್ ಆಗಿದ್ದೀನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಯಾರೆಲ್ಲ ನನಗೆ ವಿಶ್ ಮಾಡ್ತಿದ್ರು ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಹಾಯ್, ಹೆಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ಒಂದು ವಿಡಿಯೋ ಮಾಡ್ತಾ ಇರೋ ರೀಸನ್ ಇವತ್ತು ನಮ್ಮ ಆ್ಯನಿವರ್ಸರಿ. ಸೊ ಹಾಗಾಗಿ ಇದು ಆ್ಯನಿವರ್ಸರಿ ವ್ಲಾಗ್. ಇವತ್ತಿನ ಡೇ ಹೇಗಿರುತ್ತೆ ಆ್ಯಂಡ್ ಇವತ್ತಿನ ಡೇನ ಮೆಮೊರಿಯಾಗಿ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ ಆ್ಯಂಡ್ ಆಲ್ಸೋ ನಾನು ಎಕ್ಸೈಟೆಡ್ ಆಗಿದ್ದೀನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಮುಂದೆ ಹೇಗಾಗುತ್ತೆ ಅಂತ ನೋಡೋಣ. ಎಸ್, ಫಸ್ಟ್ ಸ್ಟೆಪ್ ಮನೆ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಮನೆ ಕ್ಲೀನ್ ಮಾಡಿಕೊಂಡೆ. ಅದು ಮನೆ ಕ್ಲೀನ್ ಮಾಡ್ತಾ ಮಾಡ್ತಾ ಮಧ್ಯಾಹ್ನ ಆಗೋಗಿತ್ತು ಆ್ಯಂಡ್ ಮಧ್ಯಾಹ್ನ ಆದಮೇಲೆ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡಿದ್ದೆ. ಅದು ಕೂಡ ಈವ್ನಿಂಗ್ ಆಗೋಗಿತ್ತು. ಏನಪ್ಪ ಇಷ್ಟೊಂದು ಲೇಟ್ ಆಗ್ತಿದೆ ಅಂತ ಹೇಳಿ ಆವಾಗ ಬೇಗ ಬೇಗ ಹೋಗಿ ಫ್ರೆಶ್ ಅಪ್ ಆಗೋಣ ಅಂತ ಹೋಗಿದ್ದು. ಎಸ್, ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇನ್ನು ದೇವ್ರ ಪೂಜೆ ಮಾಡಬೇಕು. ದೇವ್ರ ಪೂಜೆ ಮಾಡೋಕ್ಕೂ ಮುಂಚೆ ನಾನು ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ. ಲೈಕ್ ಏನೆಲ್ಲ ಬೇಕು ನನಗೆ ಅಂತ ನೋಡ್ಕೊಂಡು ಅಂಗಡಿಯಿಂದ ಬಂದು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ದರ್ಶು ಕೂಡ ಬಂದರು. ಸೊ ನಂಗೆ ತುಂಬ ಸರ್ಪ್ರೈಸ್ ಆಯಿತು ಬೇಗ ಬಂದರು ಅಂತ. ದೇವ್ರ ಪೂಜೆ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ಅವರು ಕೂಡ ರೆಡಿ ಆಗಿಬಿಟ್ಟು ಬಂದರು. ಇಬ್ಬರು ಸೇರಿ ಪೂಜೆ ಮುಗಿಸ್ಕೊಂಡು ಲೈಕ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಪ್ಲ್ಯಾನ್ ಆಗಿತ್ತು ಆ್ಯಂಡ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರು ಬೇಗ ಬರ್ತಾರೆ ಅಂತ. ಬಟ್ ಬೇಗ ಬಂದಿದ್ರು. ಎಸ್, ಪೂಜೆ ಕೂಡ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಒಂದು ಪ್ಲ್ಯಾನ್ ಆಗಿದೆ. ದೇವಸ್ಥಾನಕ್ಕೆ ಹೋಗ್ತೀವಿ ಆ್ಯಂಡ್ ಇವಾಗ ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿಯಾಗಿ ಬರುವೆ. ದರ್ಶನ್ ಅವ್ರು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾರೆ. ನನಗೋಸ್ಕರ ವೇಟಿಂಗ್. ನಾನು ಬೇಗ ರೆಡಿ ಆಗ್ತೀನಿ. ಏನಂತೀರಾ? ಸೊ ಎಸ್, ಆಲ್ರೆಡಿ 7:30 ಆಗಿದ್ದು ಆಯಿತು ಆ್ಯಂಡ್ ಟೈಮ್ ತುಂಬ ಬೇಗ ಹೋಗ್ತಾ ಇದೆ. ಸೊ ಹಾಗೆ ನಾನು ಸಿಂಪಲಾಗಿ ರೆಡಿ ಆಗಿದ್ದೀನಿ. ಇವಾಗ ನಾವು ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ನಾನು ರೆಡಿ ಆಗಿದ್ದೀನಿ ಆ್ಯಂಡ್ ದರ್ಶನ್ ಅವರು ಕಾರ್ ತೊಗೊಂಬರೋಕ್ಕೆ ಅಂತ ಹೋಗಿದ್ದಾರೆ. ಎಸ್, ಬನ್ನಿ, ಅವ್ರು ಬಂದಿದ ತಕ್ಷಣ ಹೋಗೋಣ. ಆ್ಯಂಡ್ ಯಾರೆಲ್ಲ ನನಗೆ ವಿಶ್ ಮಾಡ್ತಿದ್ರು ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಯಾರೆಲ್ಲರೂ ನನಗೆ ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡ್ತಿದ್ದೀರಾ ಆ್ಯಂಡ್ ಯೂಟ್ಯೂಬ್ನಲ್ಲೂ ಸಬ್ಸ್ಕ್ರೈಬ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಹೇಳಿದ್ ನಿಯರೆಸ್ಟ್ ಯಾವ್ದಾರ ದೇವಸ್ಥಾನ ಕರ್ಕೊಂಡು ಹೋಗುವ ಅಂತ. ನೀನು ಇಸ್ಕೊಂಡೆ ಅಂತ ಯಾಕೆ ಬಂದೆ? ರೆಡಿ ಆದಲ್ಲ, ಅದಕ್ಕೆ ಕರ್ಕೊಂಡು ಬಂದೆ. ನೀನು ಹಂಗೆ ರೆಡಿ ಆಗಿದ್ರೆ ಅಲ್ಲೇ ಅದಕ್ಕೆ ಕರ್ಕೊಂಡು ಹೋಗಿರ್ತಿದ್ದೆ. ಏನು ಪರವಾಗಿರ್ಲಿಲ್ಲ. ಇಸ್ಕಾನ್ ಹೋದ್ರೆ ತುಂಬಾ ಲೇಟ್ ಆಗೋಗ್ಬಿಡುತ್ತೆ. ನಾನು ವಿಡಿಯೋದಲ್ಲೆಲ್ಲ ಹೇಳ್ಬಿಡ್ತೀನಿ ಇಸ್ಕಾನ್ ಅಂತ. ನೋಡಿ ಫ್ರೆಂಡ್ಸ್, ಇದ್ದಕ್ಕಿದ್ದಾಗೆ ಪ್ಲಾನ್ ಚೇಂಜ್. ಬಿಕಾಸ್ ನಾನು ಮತ್ತೊಮ್ಮೆ ಇನ್ನೊಂದ್ಸಲಿ ಇಸ್ಕಾನ್ ಟೆಂಪಲ್ಗೆ ಹೋದಾಗ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಇವತ್ತು ನಾವು ವಸಂತಪುರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ಆಲ್ ಆಫ್ ಅ ಸಡನ್ ಹಿಂಗೆ ಪ್ಲಾನ್ ಚೇಂಜ್ ಆಗೋಯ್ತು. ನಮ್ಗೆ ಹೆಂಗೆ ಬೇಕೋ ಹಂಗೆ ಎಲ್ಲ ದೇವರು ಒಂದೇ, ಮನಸ್ಸಲ್ಲಿ ಭಕ್ತಿ ಮಾತ್ರ ಇರಬೇಕು ಅಷ್ಟೇ. ಏನಂತೀರಾ? ಮುಂದೆ ನೋಡ್ಕೊಂಡು ಓಡಿಸ್ತೀರಾ? ಯಾವ ಕಡೆ? ವಸಂತಪುರಾಗ ಆ ಕಡೆನೇ ಅಲ್ವಾ? ಈ ಕಡೆ ಹೋದ್ರೆ ಹಿಂಗೆ ಕತೆ. ಮತ್ತೆ ಅಲ್ಲಿ ಪೈಪ್ಲೈನ್ ಅಲ್ಲಿ ತಗೋತೀಯಾ? ಯಾ ಓಕೆ. ಟೆಂಪಲ್ಗೆ ಹೋಗಿ ಮತ್ತೆ ದೇವ್ರ ದರ್ಶನ ಮಾಡಿಕೊಂಡು ರಿಟರ್ನ್ ಬಂದು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಷ್ಟು ಟ್ರಾಫಿಕ್ ಅಂದರೆ ಈ ಟ್ರಾಫಿಕ್ನಲ್ಲಿ ಹೋಗೋಕ್ಕೆ ಮನಸ್ಸೇ ಆಗಲ್ಲ. ಅದು ಈವ್ನಿಂಗ್ ಟೈಮ್. ಯಪ್ಪ, ತೋರಿಸ್ತೀನಿ ರೀ.
ಟೆಂಪಲ್ ಕೂಡ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಕೀ ಕೀ ಇವಾಗ ಮತ್ತೆ ರೆಡಿ ಆಗಿ ಇಲ್ಲ ಎಲ್ಲೂ ಹೋಗಲ್ಲ, ತುಂಬ ದೂರ ಎಲ್ಲೂ ಹೋಗಲ್ಲ. ಎಲ್ಲಿ ಹೋಗ್ತಾ ಇದೀವಿ ಅಂತ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ವೆಜ್ ಆಗಿರೋದ್ರಿಂದ ಅಲ್ಲಿ ಇಲ್ಲಿ ಅಂತ ಏನು ಆಪ್ಷನ್ ಸಿಗ್ತಾ ಇಲ್ಲ. ಸಿಕ್ಕಿದ್ರೂ ಕೂಡ ನಂಗೆ ವೆಜ್ಜಲ್ಲಿ ಏನು ತಿಂತೀರಾ ನೋಡೋಣ, ಅಲ್ಲಿಗೆ ಹೋಗಿ ನೋಡ್ತೀನಿ ಬನ್ನಿ. ಯಾವ ಥರ ಕಾಣಿಸ್ತಾ ಇದೆ? ಪಿಕಾಕ್ ಥರ ಕಾಣಿಸ್ತಾ ಇದ್ನ ಇವಾಗ? ಪಿಕಾಕ್ ಪುಕ್ಕ ಇಲ್ಲ ಅಂತ ಹೇಳ್ಬೋದು. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ. ಅದೇಂಗಾಗುತ್ತೆ ಹಿಂಗೆ ಹಿಂಗೆ ನಾವು ಶಾಂತಿ ಸಾಗರ್ ಹೋಟೆಲ್ಗೆ ಬಂದಿದ್ವಿ. ಸೊ ಇಲ್ಲಿ ದೋಸೆ, ಪಾವ್ ಬಜ್ಜಿ ಹಾಗೂ ಸ್ಯಾಂಡ್ವಿಚ್ನ ಆರ್ಡ್ರ್ ಮಾಡಿ ತಿಂದ್ವಿ. ಆ್ಯಂಡ್ ನನಗಂತೂ ದೋಸೆ ತಿಂದು ಖುಷಿ ಆಯಿತು. ತುಂಬ ದಿನ ಆದಮೇಲೆ ಈ ಫ್ಲೇವರ್ ದೋಸೆನ ತಿಂದಿದ್ದು. ಆ್ಯಂಡ್ ಎಲ್ಲೇ ತಿಂದರೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರಲಿಲ್ಲ. ಇಲ್ಲಿ ನಂಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಸಖತ್ತಾಗಿ ಅನ್ನಿಸ್ತು. ಸೊ ತಿಂದ್ಕೊಂಡು ವಾಪಸ್ ಮನೆಗೆ ಬಂದು ನಾನು ದರ್ಶು ಇಲ್ದಿರೋ ಟೈಮ್ ನೋಡಿಕೊಂಡು ಆದಷ್ಟು ಬೇಗ ಸಿಂಪಲಾಗಿ ಡೆಕೋರೇಟ್ ಮಾಡಿಕೊಂಡೆ. ಸೊ ಆಮೇಲೆ ಹಾಗೆ ಸರ್ಪ್ರೈಸ್ ಕೊಡೋಣ ಅಂತ ಸರ್ಪ್ರೈಸ್ ಕೊಡ್ತೀನಿ. ಮುಂದೆ ನೋಡ್ಬೋದು ನೀವು ಹೇಗೆ ಸರ್ಪ್ರೈಸ್ಡ್ ಆಯ್ತಾರೆ ಅಂತ. ಪ್ರೀತಿಯ ಊರ ನಾಯಕಿಯೇ, ಮುತ್ತಿನ ತೀರ ದೇವತೆಯೇ, ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ, ಉಸಿರಿರವರೆಗೂ ನಾ ಯಾ ಅದು ಹೊಡಿಬಿಡ ಚಿನಿ ಇದೆಲ್ಲ ನೋಡಿಲ್ಲ. ಹ್ಯಾಪಿ ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಚಿನಿ, ಹ್ಯಾಪಿ ಆನಿವರ್ಸರಿ ಟು ಯು. ಥ್ಯಾಂಕ್ ಯು. ಹಾಯ್, ನನ್ನ ಡೇ ಈಗಿತ್ತು. ಒಂದು ಚಿಕ್ಕದಾಗಿ ಮೆಮೊರಿನ ಕ್ರಿಯೇಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಎಸ್, ಒಂದು ಚಿಕ್ಕದಾಗಿಯೇ ನಾನು ಈ ವಿಡಿಯೋ ಮಾಡಿರೋದು. ಎಸ್, ತುಂಬ ಜಾಸ್ತಿ ಎಲ್ಲಿಗೂ ಇಲ್ಲ, ಹೋಗಲಿಲ್ಲ, ಏನೂ ಮಾಡಲಿಲ್ಲ. ಬಟ್ ಸ್ಟಿಲ್ ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿತ್ತು. ನನಗೆ ತುಂಬಾ ಖುಷಿ ಆಯಿತು. ಈ ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ನೀವು ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ಲೈಕ್ ಮುಂದಿನ ವೀಡಿಯೋಗಳು, ಅಪ್ಡೇಟ್ ವೀಡಿಯೋಗಳು ಯಾವುದು ನಿಮ್ಮ ನೋಟಿಫಿಕೇಷನ್ಸ್ ಬರೋಲ್ಲ, ಮಿಸ್ ಮಾಡ್ಕೊಳ್ತೀರಾ ಆ್ಯಂಡ್ ನೋಡೋದ್ಲೆ ಡಿಲೇ ಆಗುತ್ತೆ. ಸೊ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು, ತುಂಬ ಜನ ನಂಗೆ ವಿಶಸ್ ತಿಳಿಸಿದ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.